ಝೆರೋದ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರುವಂತಹ ಸೆಕ್ಯೂರಿಟೀಸು ಅಂದರೆ ಅದು ಸ್ಟಾಕ್ಸ್ ಆಗಿರ್ಬೋದು, ETF ಗಳಾಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸು ಅಥವಾ ಟ್ರೆಷರಿ ಬಿಲ್ಸು, ಈ ರೀತಿ ಯಾವುದಾದ್ರೂ ನೀವು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಏನೋ ಒಂದು ಇನ್ವೆಸ್ಟ್ ಅಂತ ಮಾಡಿರ್ತೀರೋ ಆ ಇನ್ವೆಸ್ಟ್ಮೆಂಟ್ ಆಗಿರುವಂಥ ಅಮೌಂಟು ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಹಾಗೆ ಕುಳಿತಿರುತ್ತಲ್ವ, ಅದರಿಂದ ನಿಮಗೆ ಅಂದರೆ ಸ್ಟಾಕ್ ಗ್ರೋತ್ ಆದಂಗೆ ಗ್ರೋತ್ ಆಗ್ತಾ ಇರುತ್ತೆ. ಆದರೆ ಈ ಫಂಡ್ ಏನು ನೀವು ಕ್ಯಾಪಿಟಲ್ ಅಂತ ಇನ್ವೆಸ್ಟ್ ಮಾಡಿರ್ತೀರೋ ಅದನ್ನು ನೀವು ಬೇರೆದಕ್ಕೆ ಉಪಯೋಗಿಸ್ಕೊಳೋದಿಲ್ಲ. ಆದರೆ ಟ್ರೇಡಿಂಗ್ ಅಂತ ಮಾಡೋಕ್ಕೆ ಬಂದರೆ, ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ ಅಥವಾ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಿ ಏನಾದರೂ ನೀವು ಟ್ರೇಡ್ ಮಾಡೋದಿಲ್ಲ ಅಂದರೆ, ನೀವು ಇನ್ವೆಸ್ಟ್ ಅಮೌಂಟ್ ಏನು ಬಂಡವಾಳ ಹೂಡಿಕೆ ಮಾಡಿರ್ತೀರೋ ಅದರಿಂದ ಮಾರ್ಜಿನ್ ಬೆನಿಫಿಟ್ ಅಂತ ತೊಗೊಂಡು ಆ ಕೋಲ್ಯಾಟ್ರಲ್ ಮಾರ್ಜಿನ್ ಇಟ್ಕೊಂಡು ನೀವು ಈ ರೀತಿ ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು ಅಥವಾ ನೀವು ಇಂಟ್ರಾಡೇನಲ್ಲಿ ಕ್ಯಾಶ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ನೋಡಿ, ಇದರಿಂದ ಆಪ್ಷನ್ ಬೈಯಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಏನೋ ಒಂದು ನೀವು ಮಾರ್ಜಿನ್ ತೊಗೊತಿರೋ ಅದರಿಂದ ಮತ್ತೆ ನೀವು ಸ್ಟಾಕಲ್ಲಿ ಯಾವ್ದಾದ್ರು ಇನ್ವೆಸ್ಟ್ ಮಾಡಲಿಕ್ಕೆ ಆ ದುಡ್ಡನ್ನು ಉಪಯೋಗಿಸೋಕ್ಕಾಗೋದಿಲ್ಲ. ಆದರೆ ನಿಮ್ಮ ಹತ್ರ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಏನಿರುತ್ತೆ ಅದನ್ನು ಸುಮ್ಮನೆ ಹಾಗೆ ಬಿಡೋದಕ್ಕಿಂತ ಗ್ರೋತ್ ಆಗ್ತಾ ಇರುತ್ತೆ. ಆದರೆ ಅದರಲ್ಲಿ ಮಾರ್ಜಿನ್ ಅಂತ ತಗೊಂಡು ನೀವು ಟ್ರೇಡಿಂಗ್ ರಿಲೇಟಿಗೆ ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲಿಂದ ನೀವು ಟ್ರೇಡಿಂಗ್ನ ಯಾವ ರೀತಿ ಮಾಡ್ಬೋದು, ಟ್ರೇಡಿಂಗ್ ಕ್ಯಾಪಿಟಲ್ಗೆ ಯಾವ ರೀತಿ ಮಾರ್ಜಿನ್ ಬೆನಿಫಿಟ್ನ ತೊಗೊಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ನಮ್ಮ ಪರಿಚಿತರೊಬ್ಬರು ನನಗೆ ಅವರ ಪೋರ್ಟ್ಫೋಲಿಯೋನ ಕೊಟ್ಟಿದ್ದಾರೆ, ಅವರ ಆಕ್ಸೆಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಅವರು ಸರಿಸುಮಾರು 2,13,000 ಇನ್ವೆಸ್ಟ್ ಮಾಡಿದ್ದಾರೆ. ಇದುವರೆಗೂ 15-16% ರಿಟರ್ನ್ ಕೂಡ ಬಂದಿದೆ. ಸೊ ಈ 2,13,000 ಏನು ಒಂದು ಜಮೆ ಆಗಿದೆ ಇವಾಗ ಅವರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಶುರು ಮಾಡಿದ್ದಾರೆ. ಇದನ್ನು ಅವರು ಪ್ಲೆಡ್ಜ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಯಾವುದೇ ಸ್ಟಾಕ್ ಮಾತಾಡ್ತಾ ಇರೋದಾಗಿರ್ಬೋದು, ಸೆಕ್ಟರ್ ಮಾತಾಡ್ತಾ ಇರ್ಬೋದು, ಇದು ಯಾವುದು ರೆಕಮೆಂಡೇಶನ್ ಆಗಿರೋದಿಲ್ಲ. ಸುಮಾರು ಸ್ಟಾಕ್ಗಳನ್ನು ಅವರು ನನ್ನ ಕೇಳ್ದನ್ನು ಕೂಡ ಇನ್ವೆಸ್ಟ್ ಮಾಡಿರ್ಬೋದು, ಹಾಗಾಗಿ ನಾನು ಅದಕ್ಕೆ ಜವಾಬ್ದಾರನಾಗಿರೋದಿಲ್ಲ. ಇದು ಒಂದು ಡೆಮೋ ಪೋರ್ಟ್ಫೋಲಿಯೋ ಅಂತ ಅಂದ್ಕೊಳ್ಳಿ, ಅಷ್ಟೇ ಇದು. ಸೊ ಇಲ್ಲಿ ನೀವು ನೋಡೋದಾದರೆ ಈಗ ಸುಮಾರು ಸ್ಟಾಕ್ಗಳಿದೆ ಅಲ್ವಾ, ಇದರಲ್ಲಿ ಗ್ರೀನ್ ಅಂತ ಯಾವ್ದು ಕಾಣಿಸ್ತಾ ಇದೆ ಇದೆಲ್ಲ ಲಾಂಗ್ ಟರ್ಮ್ ಹೋಲ್ಡಿಂಗ್ ಅಂತ. ಇದನ್ನ ನಾವೆಲ್ಲಿ ಮಾತಾಡಿದ್ದೀವಿ, ಕೈ ಟ್ಯೂಟೋರಿಯಲ್ ವೀಡಿಯೋನ ಯಾರು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ರು, ಕನ್ಸೋಲ್ ಸೆಕ್ಷನ್ ಅಂದರೆ ಏನು, ಯಾವ ರೀತಿಯಾಗಿ ನಾವು ನೋಡ್ಕೊಳೋದು ಹೋಲ್ಡಿಂಗ್ಸ್ನ ಅಂತ ಹೇಳಬೇಕಾದ್ರೆ ಇದನ್ನ ನಾನು ಕವರ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಎಷ್ಟು ನಮ್ಮ ಕ್ವಾಂಟಿಟಿ ಈ ರೀತಿ ಕ್ಯಾಲೆಂಡರ್ ಸಿಂಬಲ್ ಜೊತೆ ತೋರಿಸ್ತಾ ಇದೆಯೋ ಅಂದರೆ ಅಷ್ಟು ಕ್ವಾಂಟಿಟಿ ನಮ್ಮದು ಲಾಂಗ್ ಟರ್ಮ್ನ ಕಂಪ್ಲೀಟ್ ಮಾಡಿದೆ ಅಂತ. ಲಾಂಗ್ ಟರ್ಮ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ 1 ವರ್ಷ ಕಾಲ ನಿಮ್ಮ ಹೋಲ್ಡಿಂಗಲ್ಲಿ ಇದ್ದರೆ ಯಾವುದಾದ್ರೂ ಒಂದು ಸ್ಟಾಕು ಎಷ್ಟು ನಂಬರ್ ಆಫ್ ಶೇರ್ಸ್ 1 ವರ್ಷದಿಂದ ಜಾಸ್ತಿ ಹೊಂದಿದ್ರು ಅದನ್ನು ಆ ನಂಬರನ್ನು ಅಲ್ಲಿ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವರು ಡಿವಿಸ್ ಲ್ಯಾಬಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, 22 ಕ್ವಾಂಟಿಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 12 ಕ್ವಾಂಟಿಟಿ ಏನಾಗಿದೆ ಇವಾಗ ಲಾಂಗ್ ಟರ್ಮ್ ಹೋಲ್ಡಿಂಗ್ ಅಂತ ತೋರಿಸ್ತಾ ಇದೆ. ಅಂದರೆ 12 ಶೇರ್ಗಳನ್ನು ಡಿವಿಸ್ ಲ್ಯಾಬಲ್ಲಿ ಇವರು 1 ವರ್ಷಕ್ಕಿಂತ ಜಾಸ್ತಿ ಹೊಂದಿದ್ದಾರೆ ಅಂತ. ಇದೆಲ್ಲ ಆಲ್ರೆಡಿ ಕವರ್ ಮಾಡಿದ್ದೀನಿ, ಬಟ್ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ತಿಳಿಸ್ತಾ ಹೋದೆ. ಈಗ ಈ ಯಾವುದಾದ್ರೂ ಒಂದು ಕಂಪನಿನ ನಾನು ನನ್ನ ಹತ್ರ ಇರುವಂಥ ಶೇರನ್ನು ನಾನು ಪ್ಲೆಡ್ಜ್ ಮಾಡ್ತೀನಿ. ಪ್ಲೆಡ್ಜ್ ಮಾಡೋದಾದ್ರೆ ಯಾವ ರೀತಿ ಅಂತಂದರೆ, ಮೊದಲನೇದಾಗಿ ನೀವು console.zerodha.comಗೆ ಬರಬೇಕು. ಅಲ್ಲಿ ಬಂದು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನಿಮ್ಮ ಹೋಲ್ಡಿಂಗ್ ಸೆಕ್ಷನ್ಗೆ ಬಂದರೆ ಈ ಪೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಪೇಜಲ್ಲಿ ನೀವು ಉದಾಹರಣೆಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಉದಾಹರಣೆಗೆ HDFC ಬ್ಯಾಂಕಲ್ಲಿ 15 ಕ್ವಾಂಟಿಟಿ ಇದೆ, ಅದನ್ನು ನೀವು ಪ್ಲೆಡ್ಜ್ ಮಾಡಬೇಕು ಅಂತಂದರೆ ಯಾವ ರೀತಿ ಅಂದರೆ, ನೋಡಿ ಇಲ್ಲಿ 3 ಐಕನ್ ಕಾಣಿಸ್ತಾ ಇರುತ್ತಲ್ಲ ಆಪ್ಷನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ಲೆಡ್ಜ್ ಫಾರ್ ಮಾರ್ಜಿನ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಕೊನೆಯ ಆಪ್ಷನು ಪ್ಲೆಡ್ಜ್ ಫಾರ್ ಮಾರ್ಜಿನ್ ಅಂತ ಇರುತ್ತೆ, ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಈ ಪ್ಲೆಡ್ಜ್ ಫಾರ್ ಮಾರ್ಜಿನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ 15 ಕ್ವಾಂಟಿಟಿನ ನೀವು ಪ್ಲೆಡ್ಜ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಪ್ಲೆಡ್ಜಿಂಗ್ ಮಾಡೋದಾದರೆ, ಅದನ್ನು ನಾನು ಕವರ್ ಮಾಡ್ಕೊಡ್ತೀನಿ. ನೋಡಿ, ಝೆರೋದಾ ಆದರೆ ಅವರು ನಮ್ಮ ದೇಶದಲ್ಲಿ ನಮ್ಮ ಡೆಪಾಸಿಟ್ರಿಗಳಂತ ಬರುತ್ತೆ, ಅಂದರೆ ಡಿಮ್ಯಾಟ್ ಡೆಪಾಸಿಟ್ರಿ ಅಂತ. ಅಂದರೆ ನೀವು ಶೇರನ್ನು ಖರೀದಿ ಮಾಡಿದ್ರೆ ಎಲ್ಲಿ ಹೋಗಿ ಜಮೆ ಆಗ್ತಾ ಇರುತ್ತೆ ಅಂತ. ಇದನ್ನ ನಾವು 2 ಡೆಪಾಸಿಟ್ರಿಗಳಿದೆ ಇಂಡಿಯಾದಲ್ಲಿ, ಒಂದು CDSL ಆಗಿದೆ, ಇನ್ನೊಂದು NSDL ಆಗಿದೆ ಅಲ್ವಾ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ನಾನು MM ಪ್ರೀಮಿಯರಲ್ಲಿ ಮಾಡ್ಕೊಟ್ಟಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಅವೆರಡರ ಬಗ್ಗೆ ತಿಳಿಬೇಕು ಅಂದರೆ ಈ ವಿಡಿಯೋದ ಎಂಡಿಗೆ ನಾನು ಕೊಟ್ಟಿರ್ತೀನಿ. ಸೊ ಇಲ್ಲಿ ನೀವು ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಅಂದರೆ ಇಲ್ಲಿ ನೋಡಿ ಹೇರ್ ಕಟ್ ಅಂತ ಹೇಳ್ತಾ ಇದ್ದಾರೆ. ಹೇರ್ ಕಟ್ ಅಂದರೆ ಅರ್ಥ ಏನು ಅಂತಂದರೆ, ನೀವೀಗ 15 ಕ್ವಾಂಟಿಟಿನ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದಿಷ್ಟು ಅಮೌಂಟು ನೀವು ಅದಕ್ಕೆ ಜಮೆ ಮಾಡಿದ್ರೆ, ಇವಾಗ ಅವರು 1,400 ಯಾವ ಲೆವೆಲ್ಗೆ ಬೇಕಾದ್ರೂ ತೊಗೊಂಡಿರ್ಬೋದು. ಉದಾಹರಣೆಗೆ ನಾನು 15 ನಾನು ಇವಾಗ ಪ್ಲೆಡ್ಜ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ನೋಡಿ, 15 ನಿಮಗೆ ಇವಾಗಿನ ಬೆಲೆ ಅಂದರೆ ಪ್ರತಿದಿನಕ್ಕೂ ನಿಮಗೆ ಮಾರ್ಜಿನ್ ಅಂತ ಏನು ಸಿಗ್ತಾ ಹೋಗುತ್ತೆ ಪ್ಲೆಡ್ಜ್ ಮಾಡಿದ್ರೆ, ಆ ಸ್ಟಾಕಿನ ಬೆಲೆ ಮೇಲೆ ಕೆಳಗೆ ಆದಂಗೂ ನಿಮ್ಮ ಮಾರ್ಜಿನು ಕೂಡ ಮೇಲೆ ಕೆಳಗೆ ಮಾಡ್ತಾರೆ. ಕ್ಲೋಸಿಂಗ್ ಪ್ರೈಸಸಲ್ಲಿ ಕ್ಲೋಸ್ ಆದಾಗ ದಿನದ ಅಂತ್ಯಕ್ಕೆ ಆ ಪರ್ಟಿಕ್ಯುಲರ್ ಸ್ಟಾಕಿಂದು ಎಷ್ಟು ಬೆಲೆ ಇರುತ್ತೋ ಅದರಲ್ಲಿ ಹೇರ್ ಕಟ್ನ ಹಿಡ್ಕೊಂಡು ಮಿಕ್ಕಿದ್ದನ್ನು ನಿಮಗೆ ಮಾರ್ಜಿನ್ ಅಂತ ಕೊಡ್ತಾ ಹೋಗ್ತಾರೆ. ಅಂದರೆ ಉದಾಹರಣೆಗೆ ಈಗ 15 ಕ್ವಾಂಟಿಟಿ ಇವತ್ತಿನ HDFC ಬ್ಯಾಂಕ್ ಇವತ್ತಿನ ಕ್ಲೋಸಿಂಗ್ ರೇಟ್ ಅಂತ ನೀವು ನೋಡೋದಾದರೆ ಇವತ್ತು ಎಷ್ಟಾಗಿದೆ, ಇವತ್ತು 1,434 ರೂಪಾಯಿಗೆ ಎಂಡ್ ಆಗಿದೆ ಅಲ್ವಾ, 1,434 ರೂಪಾಯಿ 90 ಪೈಸೆಗೆ. ಸೊ 15 ಇಂಟು 1,434 ಮಾಡಿದ್ರೆ ಎಷ್ಟು ಬರಬೇಕಾಗಿತ್ತು ಅಷ್ಟು ನಿಮ್ಮದು ಸ್ಟಾಕ್ ವ್ಯಾಲ್ಯೂ ಆಗಿರುತ್ತೆ. ಇವಾಗಿರೋ ನಿಮ್ಮ ವ್ಯಾಲ್ಯೂ 21,523 ರೂಪಾಯಿ ಆಗುತ್ತೆ. ಆದರೆ ಅದರಲ್ಲಿ 12.5% ಹೇರ್ ಕಟ್ ಅಂತ ಹಿಡ್ಕೊತಾ ಇದ್ದಾರಲ್ವಾ. ನೋಡಿ, ಹೇರ್ ಕಟ್ ಅನ್ನೋದು ಸ್ಟಾಕಿಂದ ಸ್ಟಾಕಿಗೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ನೀವು ನಿಫ್ಟಿ 50 ಸ್ಟಾಕ್ಸಲ್ಲಿ ನೀವು ಪ್ಲೆಡ್ಜ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ನಿಮಗೆ ಹೇರ್ ಕಟ್ ಕಮ್ಮಿ ಇರುತ್ತೆ, ಅಂದರೆ 12% ಈ ರೀತಿ ತೊಗೊತಾರೆ. ಅಥವಾ ನೀವೇನಾದರೂ ತುಂಬ ವೊಲಟೈಲಿಟಿ ಇರುವಂಥ ಸ್ಟಾಕಲ್ಲಿ ಅದರಲ್ಲಿ ನೀವೇನಾದ್ರು ಪ್ಲೆಡ್ಜ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಸುಮಾರು 50%, 60%, 70% ತನಕನೂ ಹೇರ್ ಕಟ್ ಮಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಝೆರೋದಾದಿಂದ ಅಪ್ರೂವ್ಡ್ ಲಿಸ್ಟ್ ಆಫ್ ಸೆಕ್ಯೂರಿಟೀಸ್ ಯಾವ್ಯಾವ ಸ್ಟಾಕನ್ನು ನಾವು ಪ್ಲೆಡ್ಜ್ ಮಾಡೋದಕ್ಕೆ ನಾವು ಅಲೋ ಮಾಡ್ತೀವಿ ಮತ್ತು ಹೇರ್ ಕಟ್ ಎಷ್ಟಿದೆ ಅಂತ ಒಂದು ಲಿಸ್ಟ್ ಇದೆ, ಅದನ್ನ ನಾನು ತೋರಿಸ್ತೀನಿ ವಿಡಿಯೋದ ಎಂಡಿಗೆ.
ಈಗ ಉದಾಹರಣೆಗೆ ಅಂತ ನಾವು ನೋಡೋದಾದರೆ HDFC ಬ್ಯಾಂಕಲ್ಲಿ 12.5% ಹೇರ್ ಕಟ್ತಾರೆ. ಅಂದರೆ ₹100 ನೀವು ಪ್ಲೇಜ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಅದರಲ್ಲಿ ₹12.5 ನಿಮಗೆ ಸಿಗೋದಿಲ್ಲ, ಹೇರ್ ಕಟ್ ಆಗುತ್ತೆ. ಮಿಕ್ಕಿದ್ದು ₹87.50 ನಿಮಗೆ ಮಾರ್ಜಿನ್ ಅಂತ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ 15 ಕ್ವಾಂಟಿಟಿ ನೀವು ಮಾಡಿದ್ರೆ 21,523 ಬೆಲೆ ಆಗುತ್ತೆ. ಆದರೆ ಅದರಲ್ಲಿ 12.5% ಹೇರ್ ಕಟ್ ಹೋದರೆ ₹18,833 ನಿಮಗೆ ಕೋಲ್ಯಾಟ್ರಲ್ ಮಾರ್ಜಿನ್ ಅಂತ ಕೊಡ್ತಾರೆ. ಇದನ್ನು ನೀವು ಅಪ್ಲೈ ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಈ ಥರ ಇಂಡಿವಿಜುವಲ್ ಸ್ಟಾಕ್ಸ್ಗಳಿಗೆ ನೀವು ಸಪ್ರೇಟಾಗಿ ಮಾಡ್ತಾ ಬರಬೇಕಾಗುತ್ತೆ. ಪ್ರತಿಯೊಂದು ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ಮತ್ತು ಒಂದೇ ಸಲ ನೀವೇನಾದ್ರು ಪ್ಲೆಡ್ಜಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ₹30 ಪ್ಲಸ್ GSTನ ಚಾರ್ಜ್ ಮಾಡ್ತಾರೆ ಝೆರೋದವರು. ಬೇರೆ ಬ್ರೋಕರಲ್ಲೂ ಕೂಡ ಇದೇ ರೀತಿ ಚಾರ್ಜಸ್ ಇದೆ, ಒನ್ ಟೈಮ್ ಚಾರ್ಜಸ್ ಇರುತ್ತೆ ನೀವು ಪ್ಲೆಡ್ಜ್ ಮಾಡಬೇಕಾದ್ರೆ. ಹಾಗಾಗಿ ಪ್ಲೆಡ್ಜ್ ಮಾಡಿದ್ದನ್ನು ಯಾವ ಬೇಕಾದ್ರೂ ಅನ್ಪ್ಲೆಡ್ಜ್ ಕೂಡ ಮಾಡ್ಬೋದು. ಪ್ಲೆಡ್ಜ್ ಮಾಡಿದ್ದೀರಾ ಅಂತಂದರೆ ಒಂದ್ಸಲ ನೀವು ಪ್ಲೆಡ್ಜ್ ಮಾಡಿದ್ದೀರಾ ಅಂದರೆ ಅದನ್ನ ನೀವು ಸೆಲ್ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ತನಕ ನೀವು ಅನ್ಪ್ಲೆಡ್ಜ್ ಮಾಡೋ ತನಕ ಮತ್ತೆ ನೀವು ಸೆಲ್ ಮಾಡೋಕ್ಕಾಗಲ್ಲ. ಪ್ಲೆಡ್ಜ್ ಅಂದರೆ ಒಂದು ರೀತಿ ಅಡ ಇಡೋದು ಅಂತ ಅಂದ್ಕೊಳ್ಳಿ. ನಿಮ್ಮ ಪೋರ್ಟ್ಫೋಲಿಯೋನ ನೀವು ಈಗ ಅಡ ಇಡ್ತಾ ಇದ್ದೀರಾ. ಅಡ ಇಟ್ಟಿದ್ದಕ್ಕೆ ನೀವು ಏನಾದ್ರು ಇವಾಗ ಚಿನ್ನ ಬೆಳೆ ಇದ್ರು ನೀವು ಅಡ ತೊಡಗಿಟ್ರೆ ಏನು ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ದುಡ್ಡನ್ನು ಅಂತ ನಿಮ್ಗೆ ಕೊಡ್ತಾರೆ. ಆ ಥರನೇ ಲೋನ್ ಸ್ಕೀಮ್ ಶುರುವಾಗಿದ್ದಲ್ವಾ, ಗೋಲ್ಡ್ ಲೋನು, ಸಿಲ್ವರ್ ಲೋನು ಇದೆಲ್ಲ. ಅದೇ ರೀತಿ ಈಗ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಪ್ಲೆಡ್ಜ್ ಮಾಡ್ತಾ ಇದ್ದೀರಾ. ಅಯ್ಯೋ ಪೋರ್ಟ್ಫೋಲಿಯೋ ಪ್ಲೆಡ್ಜ್ ಮಾಡಿಬಿಟ್ರೆ ಮತ್ತೆ ನಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ಪೋರ್ಟ್ಫೋಲಿಯೋನೇ ಆಪತ್ತಲ್ಲಿರುತ್ತಲ್ಲ ಅಂದರೆ ಖಂಡಿತ ಇರುತ್ತೆ. ಯಾವಾಗ ಅಂತಂದರೆ ನೀವು ನೋಡಿ ಏನಾದರೂ ಟ್ರೇಡ್ನ ಮಾಡಿ ನೀವು ಓಪನ್ ಪೊಸಿಷನ್ ತೊಗೊಂಡು ನೀವು ನೆಗೆಟಿವ್ ಆಗಿ ಹೋಗ್ಬಿಡ್ತೀರೋ ಅಂತ ಅನ್ಕೋಣ. ದಿನದ ಎಂಡಿಗೆ ನೀವು ನಿಮ್ಮ ವಾಲೆಟಲ್ಲೂ ಕೂಡ ನೀವು ದುಡ್ಡು ಇಟ್ಟಿಲ್ಲ, ನೀವು ನೆಗೆಟಿವ್ ಆಗಿ ಬಂದು ಹೋಯ್ತು ಅಂತಂದರೆ ಮಾರನೇ ದಿನ ನೀವು ಮತ್ತೆ ಬಂದು ಟ್ರೇಡ್ ಮಾಡಬೇಕು ಅಂತಂದರೆ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಎಲ್ಲಿ ತನಕ ನೀವು ಆ ಬ್ಯಾಲೆನ್ಸ್ ಏನಾಗಿರುತ್ತೆ ನೆಗೆಟಿವ್ ಬ್ಯಾಲೆನ್ಸು ಅದನ್ನು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡ್ದಲೇ ಹಾಗೆ ಉಳಿಸ್ಕೊಳ್ತಾ ಹೋದ್ರಿ ಅಂತಂದರೆ ನಿಮಗೆ ಪ್ರತಿದಿನ 0.0035% ಅನ್ನೋ ಚಾರ್ಜಸ್ ಆಗ್ತಾರೆ. ಅದು ನೀವು ಆ್ಯನ್ಯುವಲ್ ಬೇಸಿಸಲ್ಲಿ ನೋಡಿದ್ರೆ ನಿಮಗೆ 13% ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ. ಅದನ್ನು ತೋರಿಸ್ತೀನಿ ಯಾವ ರೀತಿ ಇಂಟ್ರೆಸ್ಟ್ನ ಚೆಕ್ ಮಾಡ್ಬೋದು ಅಂತ. 2 ಕಾರಣಕ್ಕೆ ನಿಮಗೆ ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಒಂದು, ನೀವೇನು ಮಾಡ್ತೀರಾ, ನೆಗೆಟಿವ್ ಆಗಿದೆ ಇವತ್ತು ದಿನದ ಎಂಡಿಗೆ ನೀವು ನೆಗೆಟಿವಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ವಾಲೆಟಲ್ಲೂ ಕೂಡ ನೀವು ಅಷ್ಟು ದುಡ್ಡು ಇಟ್ಟಿಲ್ಲ, ನೀವು ಕಂಪ್ಲೀಟಾಗಿ ಮಾರ್ಜಿನಲ್ಲೇ ಟ್ರೇಡ್ ಮಾಡ್ತಾ ಇದ್ರಿ. ದಿನದ ಎಂಡಿಗೆ ನಿಮಗೆ ಲಾಸ್ ಆಯಿತು. ಆ ಲಾಸು ಒಂದು -5,000 6,000 ಎಷ್ಟೋ ಒಂದು ಲಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಮಾರನೇ ದಿನ ತನಕ ನೀವು ದುಡ್ಡನ್ನು ಆ್ಯಡೇ ಮಾಡಲಿಲ್ಲ ಅಂತಂದರೆ, ದಿನ ಕ್ಲೋಸ್ ಆಯಿತು ಮಾರನೇ ದಿನ ತನಕ ನೀವು ದುಡ್ಡು ಆ್ಯಡ್ ಮಾಡಲಿಲ್ಲ ಅಂದರೆ ಪ್ರತಿ ದಿನಕ್ಕೆ ನಿಮಗೆ 0.035% ಚಾರ್ಜಸ್ನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಡಿಸಿಪ್ಲಿನ್ ಕೂಡ ಇಲ್ಲಿ ಇಂಪಾರ್ಟೆಂಟು. ಸುಮ್ಮನೆ ನನಗೆ ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಏನೇನೋ ಮಾಡಬೇಕು ಅಂದರೆ ಆ ರೀತಿ ಅಲ್ಲ. ಫ್ರೀ ಮನಿ ಅನ್ನೋದು ಎಲ್ಲೂ ಕೊಡೋದಿಲ್ಲ ಅಲ್ವಾ. ಸೊ ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ. ಇನ್ನೊಂದು ಕಾರಣ ಯಾವಾಗ ಆಗುತ್ತೆ ಅಂತಂದರೆ, ನೀವು ಕ್ಯಾಶ್ ಮಾರ್ಜಿನ್ ಅಂತ ಒಂದು ಬರುತ್ತೆ. ಇದರಲ್ಲಿ ಕೋಲ್ಯಾಟ್ರಲ್ ಅಂತ ಬಂದಾಗ ಕ್ಯಾಶ್ ಮಾರ್ಜಿನ್, ನಾನ್ ಕ್ಯಾಶ್ ಮಾರ್ಜಿನ್ ಅಂತ 2 ಬರುತ್ತೆ. ಅಂದರೆ ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ಸ್ ಅಂತ ಒಂದಿಷ್ಟಿದೆ, ನಾನ್ ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ ಅಂತ ಒಂದಿದೆ. ಸರಳವಾಗಿ ಹೇಳಬೇಕು ಅಂತಂದರೆ ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ ಎಲ್ಲ ಸ್ವಲ್ಪ ಡೆಟ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಅಂದರೆ ನಿಮ್ಮ ಹತ್ರ ಇರುವಂತಹ ಲಿಕ್ವಿಡ್ ಫಂಡ್ ಆಗಿರ್ಬೋದು, ಲಿಕ್ವಿಡ್ ಬೀಸ್ ಆಗಿರ್ಬೋದು, ಸಾವರಿನ್ ಗೋಲ್ಡ್ ಬಾಂಡ್ಸ್ ಆಗಿರ್ಬೋದು, ಟ್ರೆಷರಿ ಬಿಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಯಾವುದು ಹೆಚ್ಚು ಮಾರ್ಕೆಟ್ ವಾಲಟಿಲಿಟಿಗೆ ಒಳಪಟ್ಟಿರೋದಿಲ್ವೋ, ಯಾವುದು ಮೊದಲನೇ ನಿಮಗೆ ಫಿಕ್ಸ್ ಇಷ್ಟೇ ರಿಟರ್ನ್ ಬರುತ್ತೆ ಅನ್ನೋದು ಗೊತ್ತಿರುವಂಥ ಇನ್ಸ್ಟ್ರೂಮೆಂಟ್ ಆಗಿರುತ್ತಲ್ಲ, ಅದೆಲ್ಲದನ್ನು ನಾವು ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಕಮ್ಮಿ ಕ್ಯಾಶ್ ಥರನೇ ಇರುತ್ತೆ, ಅದರಲ್ಲಿ ಏನು ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ ಅಂತ ಅದು ಕಾಂಪೊನೆಂಟ್ ಬರುತ್ತೆ. ಈ ನಾನ್ ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ ಅಂದರೆ ಈ ರೀತಿಯಾಗಿರುವಂಥ ಸ್ಟಾಕ್ಗಳಾಗಿರ್ಬೋದು, ಅದೇ ರೀತಿಯಾಗಿ ನೀವು ಯಾವುದಾದ್ರೂ ETF ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅದಾಗಿರ್ಬೋದು, ಅಥವಾ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಅಂದರೆ ಲಿಕ್ವಿಡ್ ಫಂಡ್ ಹೊರತುಪಡಿಸಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಅದಾಗಿರ್ಬೋದು. ಇದೆಲ್ಲದು ನಿಮಗೆ ಯಾವುದ್ರಲ್ಲಿ ಬರ್ತಾ ಹೋಗುತ್ತೆ, ನಿಮ್ಮ ನಾನ್ ಕ್ಯಾಶ್ ಕಾಂಪೊನೆಂಟ್ ಅಂತ ಏನಿದೆ ಅದರಲ್ಲಿ ಬರ್ತಾ ಹೋಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಪ್ರತಿ ಸಲ ನೀವು ಟ್ರೇಡ್ ಮಾಡೋಕ್ಕೆ ಹೋದಾಗ 50% ನೀವು ಒಂದು F&Oನಲ್ಲಿ ಒಂದು 50,000 ಮಾರ್ಜಿನ್ಗೆ ಯಾವುದೊಂದು ಪೊಸಿಷನ್ನ ತೊಗೊತಾ ಇದ್ದೀರಾ ಅಂತ ಅನ್ಕೊಂಡು 50,000 ಮಾರ್ಜಿನ್ ಬೇಕು ಅಂತಂದರೆ ಮಿನಿಮಮ್ 50% ಅಂದರೆ 25,000ನಾದರೂ ನಿಮಗೆ ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ ಬಂದಿರುವಂಥ ಮಾರ್ಜಿನ್ ಆಗಿರಬೇಕು. ಅಂದರೆ ನೀವು ನಾನಾಗಲೇ ಹೇಳಿದಾಗ ಯಾವ್ದು ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಇದೆ ಅಂತಂದಲ್ಲ, ಅದನ್ನು ಪ್ಲೆಡ್ಜ್ ಮಾಡಿ ಬಂದಿರುವಂಥ ಮಾರ್ಜಿನಲ್ಲಿ ನೀವು ಟ್ರೇಡ್ ಮಾಡಿರಬೇಕು, ಅಥವಾ ನಿಮ್ಮ ಹತ್ರ ಅಷ್ಟಾದರೂ ಕ್ಯಾಶು ನಿಮ್ಮ ವಾಲೆಟಲ್ಲಿ ಇರಬೇಕು ಅನ್ನೋದು ಒಂದು ರಿಕ್ವೈರ್ಮೆಂಟ್ ಆಗಿದೆ. ಆ ರೀತಿ ಏನಾದರೂ ನೀವು ಮಾಡಲಿಲ್ಲ, ಓವರ್ ಆಗಿ ನಾನ್ ಕ್ಯಾಶ್ ರಿಕ್ವೈರ್ಮೆಂಟ್ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ಝೆರೋದ ಅಥವಾ ಯಾವ ಬ್ರೋಕರ್ ಇರ್ತಾರೋ ಅವರು ಫಂಡ್ ಮಾಡಿರ್ತಾರೆ, ಬಟ್ ದಿನದ ಅಂತ್ಯಕ್ಕೆ ನಿಮಗೆ ಚಾರ್ಜ್ ಅಂತ ಹಾಕ್ತಾರೆ. ಇದನ್ನ ನೀವು ಮಂತ್ಲಿ ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ ಅಂತಲೂ ಸಿಗುತ್ತೆ ಕನ್ಸೋಲಲ್ಲಿ, ಅದರಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು. 2 ಕಾರಣಕ್ಕೆ ನಿಮಗೆ ಇಂಟ್ರೆಸ್ಟ್ ಬೀಳುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಆ್ಯನ್ಯುವಲಿ 13% ಇಂಟ್ರೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. 1 ವರ್ಷ ಥರ ಅದೇ ಥರ ನೀವು ಉಳಿಸ್ಕೊಂಡು ಹೋದರೆ. 2 ಕಾರಣ, ಒಂದು ನೀವು ಲಾಸ್ ಮಾಡ್ಕೊಂಡಿದ್ದೀರಾ, ಆದರೆ ವಾಲೆಟಿಗೆ ದುಡ್ಡನ್ನು ಆ್ಯಡ್ ಮಾಡಿಲ್ಲ, ಬರೀ ನೀವು ಏನು ಮಾಡಿದ್ದೀರಾ, ಪ್ಲೆಡ್ಜ್ ಮಾಡಿಬಿಟ್ಟಿದ್ರಿ. ಒಂದ್ಸಲ ಪ್ಲೆಡ್ಜ್ ಮಾಡಿಬಿಟ್ಟು ಲಾಸ್ ಆಗಿಬಿಡ್ತು ನಿಮಗೆ. ಲಾಸ್ ಆದಮೇಲೆ ನೀವೇನು ಮಾಡಿದ್ದೀರಾ, ಅದನ್ನ ಸರಿ ಮಾಡ್ಕೊಂಡಿಲ್ಲ. ಅಂದರೆ ಆ ಲಾಸನ್ನು ನೀವು ವಾಪಸ್ ದುಡ್ಡು ವಾಲೆಟ್ಗೆ ಆ್ಯಡ್ ಮಾಡಿ ಪಾಸಿಟಿವ್ಗೆ ತಂದ್ಕೊಂಡಿಲ್ಲ. ಅಂತಂದರೆ ಏನು ಮಾಡ್ತಾರೆ, ನಿಮಗೆ ಪ್ರತಿದಿನ ಚಾರ್ಜಸ್ ಹಾಕ್ತಾನೆ ಇರ್ತಾರೆ, ಮತ್ತು ಟ್ರೇಡ್ ಮಾಡಲಿಕ್ಕೂ ಕೂಡ ನಿಮಗೆ ಅವಕಾಶ ಕೊಡೋದಿಲ್ಲ. ಎಲ್ಲಿ ತನಕ ನೀವು ಕ್ಲೋಸ್ ಮಾಡ್ತೀರೋ ಅಲ್ಲಿ ತನಕ. ಅಂದರೆ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೋಬೇಕು ನೀವು ದುಡ್ಡು ಆ್ಯಡ್ ಮಾಡೋದ್ರ ಮೂಲಕ. ಇನ್ನೊಂದು, ನೀವು ನಾನ್ ಕ್ಯಾಶ್ ಕಾಂಪೊನೆಂಟನ್ನು ಜಾಸ್ತಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ, ನಾನು ಆಗಲೇ ಹೇಳ್ದಂಗೆ F&O ಪೊಸಿಷನ್ಗೆ 50% ಮಿನಿಮಮ್ಮು
ನಿಮಗೆ ಕ್ಯಾಶ್ ಕಾಂಪೊನೆಂಟೇ ಇರಬೇಕು. ಅದಕ್ಕಿಂತ ಜಾಸ್ತಿಯಾಗಿ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ನಾನ್ ಕ್ಯಾಶ್ ಅಂದರೆ ಆಗಲೂ ಕೂಡ ಇಂಟ್ರೆಸ್ಟ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಹೋಪ್ಫುಲಿ ಇದು ಗೊತ್ತಾಯಿತು ಅನ್ಸುತ್ತೆ. ಈಗ ಇದನ್ನ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಏನಾಗುತ್ತೆ ಅನ್ನೋದು ನಾನು ಹೇಳ್ತೀನಿ ನೋಡಿ. ಸಬ್ಮಿಟ್ ಅಂತ ನೀವು ಕೊಟ್ಟರಿ ಅಂತಂದರೆ, ನೀವು ಉದಾಹರಣೆಗೆ ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರ ಹತ್ರ ಗೋಲ್ಡ್ ಬೇಸ್ ಇತ್ತು. ಗೋಲ್ಡ್ ಬೇಸಲ್ಲಿ ಆ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಪೆಂಡಿಂಗ್ ಕ್ವಾಂಟಿಟಿ ಫಾರ್ ಪ್ಲೆಡ್ಜ್ ಅಂತ ಬಂದಿದೆ, ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಪ್ಲೆಡ್ಜ್ ಮಾಡಿರುವಂಥದ್ದು. ನೀವು ದ ಮೂಮೆಂಟ್ ನೀವು ಸಬ್ಮಿಟ್ ಅಂತ ಮಾಡಿದ್ಮೇಲೆ 1 ಅಥವಾ 2 ಗಂಟೆ ಒಳಗಾಗಿ ನಿಮಗೆ ನಿಮ್ಮ ಇಮೇಲ್ ಐಡಿಗೆ ಒಂದು ಇಮೇಲ್ ಬರುತ್ತೆ. ಜೆರೋದಾಯಿಂದನೂ ಒಂದು ಇಮೇಲ್ ಬರುತ್ತೆ, ಅದೇ ರೀತಿಯಾಗಿ CDSL ಇಂದನೂ ಕೂಡ ಒಂದು ಇಮೇಲ್ ಬರ್ತಾ ಹೋಗುತ್ತೆ. ನೀವು ಇದು ನೋಡೋದಾದ್ರೆ ಈ ರೀತಿ ಇರುತ್ತೆ. ನಿಮ್ಮ ಹೆಸರು ಬಂದ್ಬಿಟ್ಟು ನೀವು ಏನು ಪ್ಲೇಸ್ ಮಾಡಿದಿರೋ ಅದು ಸಕ್ಸಸ್ಫುಲಿ ನಮ್ಮ ಕಡೆಯಿಂದ ಆಗಿದೆ. ನೀವು ಇದನ್ನ ಕನ್ಫರ್ಮ್ ಮಾಡಬೇಕು ಅಂದರೆ ನೀವು ಆಥರೈಸ್ ಮಾಡಬೇಕು CDSL ಜೊತೆ. ಜೆರೋದಾದು ಟೈಅಪ್ CDSL ಜೊತೆ ಇರೋದ್ರಿಂದ CDSL ಅಂತ ತೋರಿಸ್ತಾ ಇದೆ. ಬೇರೆ ಬ್ರೋಕರ್ಗಳದ್ದು NSDL ಇದ್ರೆ NSDL ಅಂತ ಬಂದಿರುತ್ತೆ, ಅವ್ರ ಕಡೆಯಿಂದ ಮೇಲ್ ಬಂದಿರುತ್ತೆ. ಕ್ಲಿಕ್ಕಿಂಗ್ ಹಿಯರ್ ಅಂತ ಒಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇದು CDSL ಇಂದು ಆಥರೈಸೇಷನ್ ಲಿಂಕು. ಇದನ್ನು ಬೇಕಾದ್ರೆ ನಾನು ಕೆಳಗಡೆ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಕೊಡಬೇಕು ಅಥವಾ ನಿಮ್ಮ ಡಿಮ್ಯಾಟ್ ಅಕೌಂಟ್ BO ನಂಬರ್ ಅಂತ ನಿಮಗೆ ಅದು ಕೂಡ ನಿಮ್ಮ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಏನಿರುತ್ತೆ ಅಲ್ಲಿ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ನೀವು ಸಬ್ಮಿಟ್ ಅಂತ ಮಾಡಿದ್ರೆ ನಂತರ ನೀವು ಯಾವ್ದು ಪ್ಲೆಡ್ಜ್ ಮಾಡಿದ್ರು, ಈಗ ಈ ಉದಾಹರಣೆಯಲ್ಲಿ ನಾನು ಗೋಲ್ಡ್ ಬೇಸ್ನ ಪ್ಲೆಡ್ಜ್ ಮಾಡಿದ್ದೆ ಅಂತ ನೋಡಿ. ಒಳಗಡೆ ಬಂದರೆ ಇಲ್ಲಿ ಯಾವುದು ಅದ್ರ ನಂಬರು, ಪ್ಲೆಡ್ಜ್ ನಂಬರು, BO ID ನಂಬರು ಮತ್ತು ಯಾವುದನ್ನು ನಾವು ಪ್ಲೆಡ್ಜ್ ಮಾಡಕ್ಕೆ ಬರ್ತಾ ಇದ್ದೀವಿ, ಎಷ್ಟು ಕ್ವಾಂಟಿಟಿ ಪ್ಲೆಡ್ಜ್ ಮಾಡಕ್ಕೆ ಬರ್ತಾ ಇದ್ದೀವಿ ಅಂತ ಇಲ್ಲಿ ಮಾಹಿತಿ ಇದೆ. ಈ ರೀತಿ ಬಂದಿರುತ್ತೆ. ನೀವು ಲಾಗಿನ್ ಆಗಿ ಒಳಗಡೆ ಬಂದರೆ ಇಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿ ನೀವು ಜನರೇಟ್ OTP ಅಂತ ಕೊಡಬೇಕು. ಜನರೇಟ್ OTP ಅಂದರೆ OTP ಬರುತ್ತೆ. OTP ಕೊಟ್ಟು ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮದು ಇದು ಪ್ಲೆಡ್ಜ್ಗೆ ಎಲಿಜಿಬಲ್ ಆಗಿರುತ್ತೆ. ನೀವು 2 ಗಂಟೆಯಿಂದ 5 ಗಂಟೆ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ಒಳಗಡೆ ನೀವೇನಾದರೂ ಮಾಡಿದ್ರೆ, ಆಥರೈಸ್ ಮಾಡಿ ಇದನ್ನ ಪ್ಲೆಡ್ಜ್ ಮಾಡಿದ್ರೆ ಮಾರನೇ ದಿನದಿಂದನೇ ನಿಮಗೆ ಪ್ಲೆಡ್ಜಿಂಗ್ ಮಾರ್ಜಿನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಒಂದು ವೇಳೆ ನೀವೇನಾದರೂ ಲೇಟಾಗಿ ಮಾಡಿದ್ರೆ ಅಂತಂದರೆ ಅದ್ರ ನೆಕ್ಸ್ಟ್ ಡೇಯಿಂದ ಸಿಗ್ತಾ ಹೋಗ್ಬೋದು. ಈ ರೀತಿಯಾಗಿ ಇರ್ತಾ ಹೋಗುತ್ತೆ. ಸೊ ಒಂದು ಉದಾಹರಣೆಗೆ ಗೋಲ್ಡ್ ಬೇಸಲ್ಲಿ ನಾವು ತೋರಿಸೋದಾದ್ರೆ ಯಾವ ರೀತಿ ಬರುತ್ತೆ ಅಂತ ನೋಡಿ. ಗೋಲ್ಡ್ ಬೇಸಲ್ಲಿ ನಾನು ಇವಾಗ ಕ್ಯಾನ್ಸಲ್ ಮಾಡ್ಬೋದು. ಆಲ್ರೆಡಿ ನಾನು ರಿಕ್ವೆಸ್ಟ್ ಮಾಡಿರೋದ್ರಿಂದ ಕ್ಯಾನ್ಸಲ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ನಾನು ಒಂದ್ಸಲ ಅಲ್ಲಿ OTP ಕೊಟ್ಟು ಅಪ್ರೂವ್ ಮಾಡಿದ್ಮೇಲೆ ಇದು ರೆಡ್ ಇರೋದು ಗ್ರೀನ್ ಆಗುತ್ತೆ, ಅಂದರೆ ಕಂಪ್ಲೀಟಾಗಿ ಪ್ಲೆಡ್ಜ್ ಆಯಿತು ಅಂತ ತೋರಿಸ್ತಾ ಹೋಗುತ್ತೆ. ಒಂದ್ಸಲ ಪ್ಲೆಡ್ಜ್ ಆಯಿತು ಅಂತಂದರೆ ನಿಮಗೆ ಈ ಕನ್ಸೋಲಲ್ಲಿ ಬಂದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ನೀವು ಡೈರೆಕ್ಟ್ ಕೈ ಟ್ಯಾಪಲ್ಲಿ ನೀವೇನು ಹೋಲ್ಡಿಂಗ್ಸ್ ಅಂತ ನೋಡ್ತಿರಲ್ಲ ಅಲ್ಲಿ ನಿಮಗೆ 0 ಕ್ವಾಂಟಿಟಿ ಅಂತ ತೋರಿಸ್ತಾ ಇರುತ್ತೆ. ಬಟ್ P ಅಂತ ಬಂದಿರುತ್ತೆ, P50 ಅಂತ ಬಂದಿರುತ್ತೆ, ಅಂದರೆ ನೀವು ಪ್ಲೆಡ್ಜ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇರುತ್ತೆ. ಉದಾಹರಣೆಗೆ ನೋಡಿ, ನೀವು ಗೋಲ್ಡಲ್ಲಿ ನೀವು ಪ್ಲೆಡ್ಜ್ ಮಾಡಕ್ಕೆ ಬಂದಿದ್ರೆ ನೋಡಿ, ಇವಾಗ ಆಲ್ರೆಡಿ ತಗೊಂತಲ್ಲ, ಆಲ್ರೆಡಿ ನೀವು ಒಂದ್ಸಲ ಮಾಡಿದಿರಾ ಅಂತ. ಬಟ್ ನೀವು ಲಿಕ್ವಿಡ್ ಬೀಸಲ್ಲಿ ಅಥವಾ ಬೇರೆ ಯಾವುದ್ರಲ್ಲಾದರೂ ನೀವು ಪ್ಲೆಡ್ಜ್ ಮಾಡಕ್ಕೆ ಬಂದರೆ ನಿಮಗೆ ಹೇರ್ ಕಟ್ಟು ಕಮ್ಮಿ ಇರುತ್ತೆ ನೋಡಿ. 10% ಹೇರ್ ಕಟ್ ಇದೆ ಲಿಕ್ವಿಡ್ ಬೀಸಲ್ಲಾದರೆ. ಅದೇ ರೀತಿಯಾಗಿ ನೀವು ಸಿಲ್ವರ್ ಬೀಸಲ್ಲಿ ಚೆಕ್ ಮಾಡೋದಾದ್ರೂ ನಿಮಗೆ ಅದರಲ್ಲಿ 20% ಹೇರ್ ಕಟ್ ಕಾಣಿಸ್ತಾ ಇದೆ ನೋಡಿ. ಕೆಲವೊಂದು ಕಮೋಡಿಟಿ ಸೆಕ್ಟರ್ದು ಜಾಸ್ತಿ ಇರುತ್ತೆ, ಕೆಲವೊಂದು ನಿಮಗೆ ಕ್ಯಾಶ್ ಈಕ್ವಲೆಂಟ್ ಕಾಂಪೊನೆಂಟ್ ಆದರೆ ಅದರಲ್ಲಿ ಹೇರ್ ಕಟ್ ಕಮ್ಮಿ ಇರುತ್ತೆ. ಪ್ರತಿಯೊಂದು ಸ್ಟಾಕಿಗೂ ಕೂಡ ಇದು ವೇರಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು DV ಸ್ಲ್ಯಾಬ್ಸಲ್ಲಿ ನೀವು ಪ್ಲೆಡ್ಜ್ ಮಾರ್ಜಿನ್ ನೋಡಿದರೆ ಅದರಲ್ಲಿ 13.91% ಇತ್ತು. HDFC ಬ್ಯಾಂಕಲ್ಲಿ 12.5% ಇತ್ತು. ಎಷ್ಟು ಕಮ್ಮಿ ಇದೆಯೋ ಹೇರ್ ಕಟ್ಟು ಅದರ ಅರ್ಥ ನಿಮಗೆ ಅಷ್ಟು ಜಾಸ್ತಿ ದುಡ್ಡು ನಿಮಗೆ ಮಾರ್ಜಿನ್ ಅಂತ ಕೊಡ್ತಾ ಹೋಗ್ತಾರೆ ಅಂತ. ಇದ್ರ ಬಗ್ಗೆ ನಾನೊಂದು ಡೀಟೇಲ್ ಲಿಸ್ಟ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಒಂದು ಜೆರೋದವ್ರದ್ದು ಲಿಂಕ್ ಇದೆ. ಇದರಲ್ಲಿ ನಾನ್ ಕ್ಯಾಶ್ ಕಾಂಪೊನೆಂಟಲ್ಲಿ ಯಾವ್ಯಾವ ಸ್ಟಾಕ್ಗಳು ಬರುತ್ತೆ ಅಥವಾ ಯಾವ್ಯಾವುದು ನಿಮಗೆ ಮ್ಯೂಚುವಲ್ ಫಂಡ್ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಬ್ಬ ಬ್ರೋಕರಿಗೂ ಕೂಡ ಎಷ್ಟು ಪ್ಲೆಡ್ಜ್ ಮಾಡ್ಬೋದು ಟೋಟಲ್ ಕ್ವಾಂಟಿಟಿ ಅಂತ ಒಂದು ಲಿಮಿಟ್ ಇರುತ್ತೆ. ಕೆಲವೊಂದು ಸ್ಟಾಕಲ್ಲಿ ನೀವು ನೋಡೋದಾದರೆ ಜೆರೋದಾದಲ್ಲಿ ಅದು ಲಿಮಿಟ್ ರೀಚ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಇವಾಗ ನೀವು ಉದಾಹರಣೆ ನೋಡೋದಾದರೆ ಇದೆಲ್ಲ ನೋಡಿ, ಈ ಥರ ಫಂಡ್ಗಳಲ್ಲೆಲ್ಲ ETF ಫಂಡು ಮತ್ತೊಂದು ಇದರಲ್ಲೆಲ್ಲ 92.5% ಇವಾಗ ಆಲ್ರೆಡಿ ಬ್ರೋಕರ್ ಲಿಮಿಟ್ ರೀಚ್ ಆಗಿದೆ ಅಂತ. ಅಂದರೆ ಒಬ್ಬ ಬ್ರೋಕರಿಂದ ಅಷ್ಟು ಅಮೌಂಟು ಅಂತ ಅದು ಸೆಬಿ ಗೈಡ್ಲೈನಲ್ಲಿದೆ. ಅದಕ್ಕಿಂತ ಜಾಸ್ತಿ ಆಲ್ರೆಡಿ ಪ್ಲೆಡ್ಜ್ ಮಾಡಿಬಿಟ್ಟಿದ್ದಾರೆ ಅಂದರೆ ಮತ್ತೆ ಹೊಸಬರಿಗೆ ಪ್ಲೆಡ್ಜ್ ಮಾಡಲಿಕ್ಕೆ ಬಿಡಕ್ಕೆ ಹೋಗೋದಿಲ್ಲ. ಇದು ಒಂದು ನಿಮಗೆ ಗೊತ್ತಿರಬೇಕಾದಂಥದ್ದು. ಇಲ್ಲಿ ನೀವು ನೋಡೋದಾದ್ರೆ ಪ್ರತಿ ಸ್ಟಾಕಿಗೆ ಉದಾಹರಣೆಗೆ ಅದಾನಿ ಎಂಟರ್ಪ್ರೈಸಸ್ ನೀವು ನೋಡೋದಾದ್ರೆ 65% ಹೇರ್ ಕಟ್ ತಗೊತಾರೆ. ಅಂದರೆ ₹100 ನೀವೇನಾದರೂ ಪ್ಲೆಡ್ಜ್ ಮಾಡಕ್ಕೆ ಬರ್ತಾ ಇದ್ದೀರಾ ಅದಾನಿ ಎಂಟರ್ಪ್ರೈಸಸ್ ಅಂದರೆ ನಿಮಗೆ ₹34.83 ಅಷ್ಟೇ ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಪ್ರತಿ ಸ್ಟಾಕಿಂದು ಆ ರೀತಿ ಹೇರ್ ಕಟ್ ಎಷ್ಟಿದೆ ಅಂತ ಇಲ್ಲಿದೆ. ನೀವು ನೋಡೋದಾದರೆ ನಾನು ಆಗಲೇ ಹೇಳಿದಾಗೆ ನಿಫ್ಟಿ 50 ಸ್ಟಾಕ್ ಆದರೆ ನಿಮಗೆ 12.5% ಅದು ಮಿನಿಮಮ್, ಅಷ್ಟಾದರೂ ಹೇರ್ ಕಟ್ ಇದ್ದೇ ಇರುತ್ತೆ. ಬಟ್ ಕ್ವಾಲಿಟಿ ಸ್ಟಾಕ್ಸ್ ಅಂತ ನೀವು ನೋಡೋದಾದರೆ ಭಾರತಿ ಏರ್ಟೆಲ್ ಆಗಿರ್ಬೋದು, ಬ್ರಿಟಾನಿಯಾ ಆಗಿರ್ಬೋದು, ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡೀಸ್ ಆಗಿರ್ಬೋದು, ಯಾವ್ಯಾವುದು ನಿಫ್ಟಿ 50 ಇರೋದು ಅಥವಾ ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ನು ನೋಡೋದಾದರೆ ನಿಮಗೆ ಹೇರ್ ಕಟ್ ಅನ್ನೋದು ಕಮ್ಮಿ ಇರುತ್ತೆ. ಸೊ ಇದು ಸೆಬಿನೇ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾ ಹೋಗುತ್ತೆ ಎಷ್ಟು ಹೇರ್ ಕಟ್ ಇರಬೇಕೇನು ಅಂತ. ಸದ್ಯಕ್ಕೆ ಮಿನಿಮಮ್ ಹೇರ್ ಕಟ್ ಅಂತ 12.5% ಇದೆ ಯಾವುದಾದ್ರೂ ಸ್ಟಾಕಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ. ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡಿಂದು ನಾನ್ ಕ್ಯಾಶ್ ಕಾಂಪೊನೆಂಟಲ್ಲಿ ಯಾವ್ದಿದೆ ಅಂತ ನೀವು ಇಲ್ಲಿ ಚೆಕ್ಔಟ್ ಮಾಡ್ಬೋದು. ಕಾರ್ಪೊರೇಟ್ ಫಂಡು, ಶಾರ್ಟ್ ಟರ್ಮ್ ಫಂಡು ಈ ರೀತಿ ಎಲ್ಲ ಇದೆ. ಅದೇ ರೀತಿಯಾಗಿ ಕ್ಯಾಶ್ ಕಾಂಪೊನೆಂಟ್ ಅಂತ ನೀವು ನೋಡೋದಾದ್ರೆ ನಾನು ಆಗಲೇ ಹೇಳಿದಾಗೆ ಯಾವುದು ಡೆಟ್ ಇನ್ಸ್ಟ್ರೂಮೆಂಟ್ ರಿಲೇಟೆಡ್ ಆಗಿರುತ್ತೋ, ಅಂದರೆ ನಮಗೆ ಇಲ್ಲಿ ಲಿಕ್ವಿಡ್ ಬೀಸ್ ಆಗಿರ್ಬೋದು, ಲಿಕ್ವಿಡ್ ETF ಲಿಕ್ವಿಡ್ ಫಂಡ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸಾವರಿನ್ ಗೋಲ್ಡ್ ಬಾಂಡ್ಸ್ ಆಗಿರ್ಬೋದು, ಹಾಗೆಯೇ ನೀವು ಟ್ರೆಷರೀಸ್ ಆಗಿರ್ಬೋದು, ಗೌರ್ಮೆಂಟ್ ಬಿಲ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ನಿಮಗೆ ಯಾವುದರಲ್ಲಿ
ಕ್ಯಾಶ್ ಕಾಂಪೊನೆಂಟಲ್ಲಿ ಬರ್ತಾ ಹೋಗುತ್ತೆ. ನೋಡಿ, ಟಿ ಬಿಲ್ಸು ಮೊದಲು ಇರಲಿಲ್ಲ. ಟ್ರೆಷರಿ ಬಿಲ್ಸ್ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಅದನ್ನು ಕೂಡ ಇವಾಗ 1 ವರ್ಷದ ಟ್ರೆಷರಿ ಬಿಲ್ಸ್ ಯಾರಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಅದನ್ನ ಪ್ಲೆಡ್ಜ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ 90 ಡೇಸ್ 180 ಡೇಸ್ ಕೂಡ ಪ್ಲೆಡ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದೆಲ್ಲ ನಿಮಗೆ ಜಸ್ಟ್ 10% ಹೇರ್ ಕಟ್ ಇರುತ್ತೆ. ಇದು ನಿಮ್ಗೆ ಗಮನಿಸಬೇಕಾಗಿರುವಂಥದ್ದು. ಕ್ಯಾಶ್ ಕಾಂಪೊನೆಂಟ್ ಅಂತ ಯಾವ್ದು ಬರುತ್ತೋ ಅದರಲ್ಲೆಲ್ಲ ಹೇರ್ ಕಟ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಜಸ್ಟ್ 10% ಹೇರ್ ಕಟ್ ಇರುತ್ತೆ. ಆದರೆ ನಾನ್ ಕ್ಯಾಶ್ ಕಾಂಪೊನೆಂಟ್ ಅಂತ ಬಂದಾಗ ವೊಲಟಿಲಿಟಿ ಅಥವಾ ಮಾರ್ಕೆಟ್ ಚಲನವಲನಗಳು ಇನ್ವಾಲ್ವ್ ಆಗಿರೋದ್ರಿಂದ ಹೇರ್ ಕಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಗೊತ್ತಿರಬೇಕಾದಂಥ ವಿಷಯ. ಸೊ ಇದೆರಡನ್ನು ಕೊಟ್ಟು ನೀವು OTP ಕೊಟ್ಟಾದರೆ ನಿಮಗೆ ಅದು ಮಾರನೇ ದಿನದಿಂದ ನಿಮಗೆ ಆ ಪ್ಲೆಡ್ಜಿಂಗ್ ಮಾರ್ಜಿನ್ನು ಸಿಗ್ತಾ ಹೋಗುತ್ತೆ. ಈಗ ಇಂಟ್ರೆಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಹೇಳಿದೆ ಅಲ್ವಾ, ನಿಮಗೆ 2 ಕಾರಣಕ್ಕೆ ನಿಮಗೆ ಪೆನಾಲ್ಟಿ ಬೀಳ್ಬೋದು ಅಂತ. ಅದಕ್ಕೆ ನೀವೇನು ಮಾಡಬೇಕು ನೋಡಿ, ನಿಮ್ಮ ಫಂಡ್ ಸೆಕ್ಷನ್ ಅಂತ ಬಂದಿರುತ್ತೆ. ಈ ಕನ್ಸೋಲಲ್ಲಿ ಫಂಡ್ಸ್ ಅಂತ ಇರುತ್ತೆ. ಫಂಡ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ ಅಂತ ಕಾಣಿಸ್ತಾ ಇರುತ್ತೆ, ಇಲ್ಲಿ 3ನೇ ಆಪ್ಷನ್. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಯಾವ ತಿಂಗಳದು, ಈಗ ಜನವರಿ ನೋಡಬೇಕು ಅಂತ ನೋಡೋಣ. ಇವರು ಟ್ರೇಡ್ ಮಾಡಿಲ್ಲ ನನ್ನ ಪ್ರಕಾರ, ಬಟ್ ನೀವು ನೋಡೋದಾದರೆ ಈ ಕೊನೆ ಕಾಲಮ್ ಏನಿದೆಯಲ್ಲ ಇಲ್ಲಿ ಇಂಟ್ರೆಸ್ಟ್ ಅಂತ ಬರ್ತಾ ಹೋಗುತ್ತೆ. ಇವರಿಗೂ ಇಂಟ್ರೆಸ್ಟ್ ಬಿದ್ದಿದೆಯಲ್ಲ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಕಾರಣ ಏನು ಅಂತಂದರೆ ಪ್ರತಿ ಮಂತು ಅಥವಾ ಪ್ರತಿ ಕ್ವಾರ್ಟರ್ ನಿಮಗೆ ಸೆಬಿಯಿಂದ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಅಂತ ಮಾಡ್ಕೊಡ್ತಾರೆ, ಮಂತ್ಲಿ ಸೆಟಲ್ಮೆಂಟ್ ಅಂತಲೂ ಮಾಡ್ಕೊಡ್ತಾರೆ. ಅಂದರೆ ನೀವೇನಾದರೂ ಉಪಯೋಗಿಸ್ತಲೇ ಇರುವಂತಹ ದುಡ್ಡು ನಿಮ್ಮ ವಾಲೆಟಲ್ಲಿದ್ದರೆ ಅದನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕಬೇಕು ಅಂತ ಸೆಬಿಯಿಂದ ಒಂದು ಗೈಡ್ಲೈನ್ಸ್ ಆಗಿದೆ. ಇದ್ರ ಬಗ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ಹೇಳಿ, ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಈಗ ಇವ್ರು ನೋಡೋದಾದರೆ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಇವ್ರದ್ದು ಅಷ್ಟು ಅಂದರೆ ಆಟೋಮೆಟಿಕ್ಕಾಗಿ ಸೆಬಿ ಕಡೆಯಿಂದ ಆಗಿದೆ. ಅಂದರೆ ಬ್ರೋಕರು ವಾಪಸ್ಸು ದುಡ್ಡನ್ನಷ್ಟನ್ನು ಇವ್ರ ವಾಲೆಟಲ್ಲಿ ಏನಿತ್ತು ಅದನ್ನ ಇವರ ಅಕೌಂಟಿಗೆ ಹಾಕಿಬಿಟ್ಟಿದ್ದಾರೆ. ಅಕೌಂಟಿಗೆ ಹಾಕಿದ್ದಾರೆ. ಆದರೆ ಪ್ರತಿ ಕ್ವಾರ್ಟರಲ್ಲಿ ನಿಮಗೆ ಜೆರೋದಾದಿಂದ ಮೇಂಟೆನೆನ್ಸ್ ಚಾರ್ಜ್ ಅಂತ ಮಾಡ್ತಾರೆ. ಪ್ರತಿ ಬ್ರೋಕರು ಮಾಡ್ತಾರಲ್ವಾ, AMC ಚಾರ್ಜಸ್ ಅಂತ ಇರುತ್ತೆ. ಅಂದರೆ ₹75 ಪ್ಲಸ್ GST ಅಂತ ಅವರು ಜೆರೋದಾದವರು ಚಾರ್ಜ್ ಮಾಡ್ತಾರೆ, ಅವ್ರು ಮೇಂಟೆನೆನ್ಸ್ ಚಾರ್ಜ್ ಅಂತ. ಈ ರೀತಿ ಯಾವುದೋ ಮೇಂಟೆನೆನ್ಸ್ ಚಾರ್ಜ್ ಇವ್ರದ್ದು ಸುಮಾರು ದಿನದಿಂದ ಪೆಂಡಿಂಗ್ ಉಳಿದ್ಬಿಟ್ಟಿದೆ. ಅದಕ್ಕೆ ಇಂಟ್ರೆಸ್ಟ್ ಬೆಳ್ಕೊಂಡು ನೋಡಿ ಪ್ರತಿದಿನ 6 ಪೈಸೆ ಇಂಟ್ರೆಸ್ಟ್ ಹಾಕ್ತಾ ಇದ್ದಾರೆ. ಇವ್ರು ಚೆಕ್ ಮಾಡ್ಕೊಂಡ್ಲೇ ಇಲ್ಲ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಇದು ಇಂಟ್ರೆಸ್ಟ್ ಇದೇ ರೀತಿ ಬೆಳೀತಾ ಹೋಗುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ, ನೀವು ದುಡ್ಡನ್ನು ಆ್ಯಡ್ ಮಾಡಿಕೊಂಡ್ರೆ ಅವರು ಬ್ರೋಕರೇಜ್ ಚಾರ್ಜ್ ಅಂತ ಅದರಲ್ಲಿ ಕಟ್ ಮಾಡ್ಕೊತ ಹೋಗ್ತಾರೆ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಕಟ್ ಆಗ್ತಾ ಹೋಗುತ್ತೆ ಜೆರೋದಾದಲ್ಲಿ. ಇವತ್ತು ಸಾಕಷ್ಟು ಇನ್ಫಾರ್ಮೇಷನ್ನ ಕವರ್ ಮಾಡ್ದಂಗೆ ಆಯಿತು, ಆದರೆ ಇದೆಲ್ಲ ರಿಲೇಟೆಡು, ಅದಕ್ಕೆ ಗೊತ್ತಿರಬೇಕು ಅಂತ ಹೇಳಿದೆ. ಬಟ್ ನಿಮಗೇನಾದ್ರು ಆ ಟ್ರೇಡ್ ಮಾರ್ಜಿನ್ ಏನಾದ್ರು ನೀವು ಮಿಸ್ಯುಟಿಲೈಸೇಷನ್ ಮಾಡ್ಕೊಂಡ್ರೆ, ಅಂದರೆ ನಾನ್ ಕ್ಯಾಶ್ ಕಾಂಪೊನೆಂಟೇ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಅಥವಾ ನೆಗೆಟಿವ್ ಅಲ್ಲೇ ಇದ್ದು ಮಾರನೇ ದಿನ ತನಕ ನೀವು ದುಡ್ಡು ಆ್ಯಡ್ ಮಾಡ್ದಲ್ಲ ಇದ್ರೆ ಎಲ್ಲಿ ಇಂಟ್ರೆಸ್ಟ್ ಹಾಕಿರ್ತಾರೆ ಅಂದರೆ ಇಲ್ಲಿ ಇಂಟ್ರೆಸ್ಟ್ ಹಾಕಿರ್ತಾರೆ. ನೀವು ಬಂದು ಡೆಡಿಕೇಟೆಡ್ ಆಗಿ ಇಲ್ಲಿ ಚೆಕ್ ಮಾಡ್ಕೊತ ಹೋಗ್ಬೋದು. ಇದಿಷ್ಟು ಮಾರ್ಜಿನ್ಗೋಸ್ಕರ ಯಾವ ರೀತಿಯಾಗಿ ಪ್ಲೆಡ್ಜ್ ಮಾಡ್ಬೋದು ಅಂತ. ಸೊ ಹೋಪ್ಫುಲಿ ಗೊತ್ತಾಗಿದೆ ಅನ್ಸುತ್ತೆ. ಏನು ಲಾಸ್ ಆಗಿಬಿಟ್ರೆ ಏನು ನಂದೆಲ್ಲ ಪೋರ್ಟ್ಫೋಲಿಯೋ ಮಾರಾಕ್ಬಿಡ್ತಾರೆ ಅಂದರೆ ಇಲ್ಲ, ನಿಮಗೆ ಮಾರ್ಜಿನನ್ನು ಟ್ರೇಡ್ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಅನ್ಲೆಸ್ ನೀವು ಆ ನೆಗೆಟಿವ್ ಬ್ಯಾಲೆನ್ಸ್ನ ಸೆಟಲ್ ಮಾಡೋ ತನಕ. ನೀವು ಮಾಡ್ದಲೇ ಅದೇ ರೀತಿ ಉಳಿತು ಅಂತಂದರೆ ನಿಮ್ಮ ಅದಕ್ಕೋಸ್ಕರನೇ ಅಡ ಇಟ್ಕೊಂಡಿರ್ತಾರೆ. ಆಗ ನಿಮ್ಮ ಪೋರ್ಟ್ಫೋಲಿಯೋನ ಸ್ಟಾಕನ್ನು ಮಾರಿ ಅವರು ದುಡ್ಡನ್ನು ವಾಪಸ್ ತಗೋಬೇಕಾಗುತ್ತೆ. ಜೊತೆಗೆ ಈ ಇಂಟ್ರೆಸ್ಟಿಂದ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾಯಿತು, ಸುಮಾರು ಜನ ಡಿಮ್ಯಾಟ್ ಖಾತೆಗಳನ್ನು ಯೂಸೇ ಮಾಡ್ತಾ ಇರೋದಿಲ್ಲ. ಅದೇ ರೀತಿ ಹಾಗೆ ಬಿಟ್ಟಿದ್ದೀರಾ ಅಂತಂದರೆ ಏನಾಗ್ತಾ ಹೋಗುತ್ತೆ ನೋಡಿ, ಈ ರೀತಿ ಇಂಟ್ರೆಸ್ಟ್ಗಳು ಚಾರ್ಜ್ ಮಾಡ್ತಾ ಹೋಗಿರ್ತಾರೆ. ಅವ್ರದ್ದು ಏನು ಆ್ಯನ್ಯಲ್ ಮೇಂಟೆನೆನ್ಸ್ ಚಾರ್ಜ್ ನೀವು ಫಿಲ್ ಮಾಡಿಲ್ಲ ಅಂತಂದರೆ ಈ ರೀತಿ ಇಂಟ್ರೆಸ್ಟ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇದೇನಾದರೂ ಪ್ಯಾನ್ ಕಾರ್ಡಿಗೂ ಟ್ಯಾಗ್ ಆಗಿರೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರಿಗೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗ್ಬೋದು ಸುಮಾರು ದಿನ ಇದೇ ರೀತಿ ಉಳಿಸ್ಕೊಂತ ಹೋದರೆ. ಹಾಗಾಗಿ ನೀವು ಯೂಸ್ ಮಾಡ್ತಲೇ ಇಲ್ಲ ಅಂತಂದರೆ ಡಿಮ್ಯಾಟ್ ಅಕೌಂಟ್ನ ಕ್ಲೋಸ್ ಮಾಡೋದೇ ಸಮಯೋಚಿತ ನಿರ್ಧಾರ ಆಗುತ್ತೆ. 2 ಅಥವಾ 3 ಟ್ರೇಡಿಂಗ್ ಅಕೌಂಟ್ ಇದ್ದರೆ ನಿಮಗೆ ಅದು ಬೇಕಾದಷ್ಟು ಆಯಿತು ಅಂತ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನು. ಒಂದು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಅಂತ ಇಟ್ಕೋಬೋದು, ಅದನ್ನ ನೀವು ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲ್ಲಿಂಗಿಗೆ ಅಥವಾ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಬೈಯಿಂಗಿಗೆ ಯೂಸ್ ಮಾಡ್ಕೋಬೋದು. ಇನ್ನೊಂದು ಪ್ಯೂರ್ ಆಪ್ಷನ್ ಬೈಯಿಂಗಿಗೆ ಅಂತ ಇಟ್ಕೋಬೋದು, ಅಥವಾ ಇನ್ನೊಂದು ಯಾವುದಾದ್ರೂ ನಿಮ್ಮ ಚಾರ್ಟ್ ಸೆಟಪ್ಗೋಸ್ಕರ ಆ ರೀತಿ ಅಂತ ಇಟ್ಕೊಂಡ್ರೆ ಸಾಕು. 2 ಅಥವಾ 3 ಟ್ರೇಡಿಂಗ್ ಅಕೌಂಟ್ ಇದ್ದರೆ ಬೇಕಾದಷ್ಟು ಅಂತ ಅನಿಸುತ್ತೆ. ಇನ್ನು ಯಾವ್ದಾದ್ರು ಹೆಚ್ಚಿನ ಅಕೌಂಟ್ ಇದೆ ಅಂತಂದರೆ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡ್ತಾ ಇರಿ, ಏನಾಗಿದೆ, ಏನು ಇಂಟ್ರೆಸ್ಟ್ ಬಿದ್ದಿದೆ ಅಂತ ಫಂಡ್ ಆ್ಯಡ್ ಮಾಡ್ತಾ ಇರಿ ಸ್ವಲ್ಪನಾದರೂ. ಅಥವಾ ನಿಮಗೆ ಈ ರೀತಿ ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಆದರೆ ನೀವು ಕ್ಲೋಸ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅನ್ಪ್ಲೆಡ್ಜ್ ಮಾಡಬೇಕು ಅಂತಂದರೆ ಒಂದ್ಸಲ ಪ್ಲೆಡ್ಜ್ ಮಾಡಿದ್ಮೇಲೆ ಸೇಮ್ ಇಲ್ಲಿ ಕ್ಯಾನ್ಸಲ್ ಅಂತ ಏನು ಬರ್ತಾ ಇತ್ತು ಈಗ ಗೋಲ್ಡ್ ಬೀಸು, ಆ ಜಾಗದಲ್ಲಿ ಅನ್ಪ್ಲೆಡ್ಜ್ ಅಂತ ಬರುತ್ತೆ. ಅನ್ಪ್ಲೆಡ್ಜ್ ಅಂತ ಕೊಟ್ಟರೆ ಎಗೇನ್ ನೀವು ಆಥರೈಸ್ ಮಾಡಬೇಕು. CDSLಗೆ ಹೋಗಿ ಆಥರೈಸ್ ಮಾಡಿದ್ರಿ ಅಂತಂದರೆ, ನೀವು 2 ಗಂಟೆ ಒಳಗೆ ಅನ್ಆಥರೈಸ್ ಮಾಡಿದ್ರಿ ಅಂತಂದರೆ, ಹೇಗೆ ಆಥರೈಸ್ ಮಾಡಿರ್ತೀರೋ ಪ್ಲೆಡ್ಜ್ ಮಾಡಲಿಕ್ಕೆ ಅದೇ ರೀತಿ ಅನ್ಆಥರೈಸ್ ಮಾಡಬೇಕು. ಅನ್ಆಥರೈಸ್ ಮಾಡಿದ್ರೆ ಮಾರನೇ ದಿನದಿಂದ ನಿಮಗೆ ಏನಾಗುತ್ತೆ, ಅದು ಸೆಲ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರುತ್ತೆ. ನೀವು ಒಂದ್ಸಲ ನೀವು ಪ್ಲೆಡ್ಜ್ ಮಾಡಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ₹30 ಪ್ಲಸ್ GST ಹಾಕ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ವಾಂಟಿಟಿ. ನಿಮ್ಮ ಹತ್ರ 1 ಕ್ವಾಂಟಿಟಿ ಇದ್ರೂ ಅಷ್ಟೇ, 100 ಕ್ವಾಂಟಿಟಿ ಇದ್ರೂ ಅಷ್ಟೇ, ₹30 ಪ್ಲಸ್ GST ಬೀಳುತ್ತೆ. ಹಾಗಾಗಿ ಎಲ್ಲದನ್ನು ಪ್ಲೆಡ್ಜ್ ಮಾಡೋದಕ್ಕಿಂತ ನೀವು ಒಂದು ಸೈಜಬಲ್ ಕ್ವಾಂಟಿಟಿನಲ್ಲಿ ಯಾವುದಾದ್ರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದಿರಾ, ಅದು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡಿದಿರಾ ಅಂತಂದರೆ ಅದನ್ನ ಸುಮ್ಮನೆ ಹಾಗೆ ಬಿಟ್ಕೊಳೋದಕ್ಕಿಂತ ನೀವು ಪ್ಲೆಡ್ಜ್ ಮಾಡಿ ಅದರಲ್ಲಿ ಬರುವಂಥ ಮಾರ್ಜಿನಿಂದ ನೀವು ಆಪ್ಷನ್ ಸೆಲ್ಲಿಂಗನ್ನು ಅಥವಾ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು ಅಂತ. ಇದಿಷ್ಟು ಹೇಗೆ ಜೆರೋದಾ ಮೂಲಕ ನಿಮ್ಮ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿ ಮಾರ್ಜಿನ್ ತಗೋಬೋದು ಮತ್ತು ಯಾವ್ಯಾವ ರೀತಿಯಾದಂಥ ಮಾರ್ಜಿನ್ ಇದೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೆರೋದಾದ ಅಪ್ರೂವ್ಡ್ ಲಿಸ್ಟ್ ಆಫ್ ಸೆಕ್ಯೂರಿಟೀಸ್ನ ಜೊತೆಗೆ CDSL ಆಥರೈಸೇಷನ್ ಲಿಂಕ್ನ ಈ ವಿಡಿಯೋದ ಕೆಳಗಿನ ಕಮೆಂಟಲ್ಲಿ ನಾನು ಪಿನ್ ಮಾಡಿಟ್ಟಿರ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.